ಸಮಿತಿಯ ಉಪಾಧ್ಯಕ್ಷ SP ಸುರಳ. ಈ ಉತ್ತರ ಕರ್ನಾಟಕದಲ್ಲಿ ಇತ್ತೀಚೆಗೆ ಸಮೀಕ್ಷೆ ಬಂದಿರತಕ್ಕಂಥ ಜಂಗಮರು ಬೇಡ ಜಂಗಮ ಅಂತ ಹೇಳಿ ಸುಳ್ಳು ಜಾತಿ ಪತ್ರ ಅವರು ಬರೆಸ್ತಾ ಇದ್ದಾರೆ ಮತ್ತು ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ತಮಗೆಲ್ಲ ಗೊತ್ತಿದ್ದ ಹಾಗೆ ಬೇಡ ಜಂಗಮರು ಅಂತಂದರೆ ಬೇಡ್ಕೊಂಡು ತಿಂಬವರು, ಹಸಿ ಮಾಂಸ ತಿಂತಕ್ಕಂಥವ್ರು, ಸತ್ತ ದನಗಳನ್ನು ತಿಂತಕ್ಕಂಥವ್ರು, ಬೇಡ್ಕೊಂಡು ತಿರ್ತಕ್ಕಂಥ ಜಂಗಮರು ಮೈಸೂರು ಭಾಗ ಕಡೆ ಕೆಲವೊಂದು ಕಡೆ ಮಾತ್ರ ಜನ ಇದ್ದಾರೆ. ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಇಲ್ಲಿ ಬಾಗಲಕೋಟೆ, ಬಿಜಾಪುರ, ಗುಲ್ಬರ್ಗ, ಬೀದರ್, ಬೆಳಗಾವಿ ಈ ಕಡೆ ಬೇಡ ಜಂಗಮರು ಇಲ್ಲವೇ ಇಲ್ಲ. ನಿನ್ನೆ ನಮ್ಮ ನಾಯಕರಾಗಿರ್ತಕ್ಕಂಥ AC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ ಹಾಗೆ 500 ಜನ ಇದ್ದಿರ್ತಕ್ಕಂಥ ಬೇಡ ಜಂಗಮರು ಇದಕ್ಕಿದ್ದ ಹಾಗೆ 5,00,000 ಜನ ಹೇಗಾದರು ಅಂತಕ್ಕಂಥ ಪ್ರಶ್ನೆ ನಮ್ಗೆ ಕೂಡ ಕಾಡ್ತಾ ಇದೆ. ನಿಜವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಸಂವಿಧಾನದ ಒಂದು ತಳಹದಿಯಲ್ಲಿ, ಸಂವಿಧಾನದ ಒಂದು ಇದ್ರ ಪ್ರಕಾರ ಯಾರು ತುಳಿತುಕೊಳ್ಪಟ್ಟಾರೋ, ಯಾರು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ ಯಾರು ಹಿಂದುಳಿದಾರೋ ಅಂಥವ್ರಿಗೆ ಮಾತ್ರ ಈ ಮೀಸಲಾತಿ ಸೌಲಭ್ಯ ಸಿಗಬೇಕಾದಂಥ ಒಂದು ಕಾನೂನು ಮಾಡಿರ್ತಾರೆ. ಇವ್ರು ನಮಗೆ ಉದ್ಭವಿಸಿ ನಾವು ಬೇಡ ಜಂಗಮರು ಇದ್ದೀವಿ, ನಾವು SC ಇದ್ದೀವಿ, ಪರಿಶಿಷ್ಟ ಜಾತಿ ಇದ್ದೀವಿ ಅಂತಕ್ಕಂಥ ಲಿಂಗಾಯತ ಜಂಗಮರು ಈ ಭಾಗದಲ್ಲಿ ಬಹಳ ಅದು ಆಗ್ತಾ ಇದೆ. ಅದು ನಾವು ಬಲವಾಗಿ ಇವತ್ತಿನ ದಿವಸ ಈ ಪತ್ರಿಕಾಗೋಷ್ಠಿಯಲ್ಲಿ ನಾವು ಅದು ವಿಶೇಷವಾಗಿ ನಾವು ಖಂಡಿಸ್ತಾ ಇದ್ದೀವಿ. ಆ ಸುಳ್ಳು ಜಾತಿ ಪತ್ರ ಅದು ಬರ್ಕೋಬಾರ್ದು. ಒಂದು ವೇಳೆ ಅವರು ಬರೆದರಂತಂದರೆ ಸಂಬಂಧಪಟ್ಟ ತಹಶೀಲ್ದಾರರಾಗಿರ್ಬೋದು, DC ಆಗಿರ್ಬೋದು, ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿರ್ಬೋದು, ಯಾರೇ ಆದರೂ ಕೂಡ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕಂತಕ್ಕಂಥದ್ದು ನಮ್ಮ ಒಂದು ನಿಲುವು. ಈ ಪತ್ರಿಕೆ ಮುಖಾಂತರ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಈ ಭಾಗದಲ್ಲಿ ಬೇಡ ಜಂಗಮರು ಇಲ್ಲವೇ ಇಲ್ಲ. ಹಾಗಾಗಿ ಅದು ತಾವು ಇದು ಹೆಚ್ಚಿನ ಒತ್ತು ಕೊಟ್ಟು ಇದಕ್ಕೆ ಪ್ರಕಟಿಸಬೇಕು ಅಂಥೇಳಿ ನಾನು ಕೇಳ್ಕೊತೇನೆ. ಲಿಂಗಾಯತ ಜಂಗಮರು ಅವರು ಬೇಡ ಜಂಗಮರು ಅಲ್ಲ. ಅವ್ರ ಹೆಸರು ಜಂಗಮ ಇರೋದ್ರಿಂದ ಅದರ ದುರುಪಯೋಗ ಪಡ್ಕೊಂಡು ನಾವೇ ಬೇಡ ಜಂಗಮರು ಅಂತ ಬರೆಸ್ತಾ ಇದ್ದಾರೆ. ಅದು ಭಾಳ ಖಂಡನೀಯ. ಯಾಕಂದರೆ ಲಿಂಗಾಯತ ಸಮಾಜದಲ್ಲಿ ಆ ಜಂಗಮರು, ಆ ಪೂಜಾರಿಗಳು ಅಂದರೆ ಆ ಸ್ವಾಮಿಗಳು ಅಂತ ಅವ್ರ ಸ್ವಾಮಿಗಳು ಬಂದು ನಮ್ಮ ಹತ್ರ ಬಂದು ಬಾಬಾ ಬೇಡ ಜಂಗಮ ಅಂತ ಬರ್ಸ್ಕೊಂಡು ನಮ್ಮದು ಯಾಕೆ ಕಿತ್ಕೋತೀರಿ? AIC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಕೂಡ ಹೇಳಿದ್ರು, ನಮ್ಮ ಸೌಲಭ್ಯ ಇರೋದು ಅಸ್ಪೃಶ್ಯರಿಗೆ, ಜಾತಿಯಿಂದ ವಂಚಿತರಾಗಿದ್ದವರಿಗೆ, ಜಾತಿಯಿಂದ ಅವಮಾನಿತ ಆದವರಿಗೆ, ಜಾತಿಯಿಂದ ಶತಮಾನಗಳಿಂದ ತುಳಿತಕ್ಕೊಳಗಾದವ್ರಿಗೆ ಮಾತ್ರ ಈ ಮೀಸಲಾತಿ ಇರೋದು, ಜಂಗಮರಿಗಲ್ಲ. ಜಂಗಮರು ಏನಪ್ಪ ಅಂದರೆ ಕುತಂತ್ರಗಳಿಂದ ಇದೊಂದು ಚಾನ್ಸ್ ಬಂದ ನಮಗೆ ಅಂಥೇಳಿ ಅವ್ರೇನಪ್ಪ ಅಂದರೆ ನಾವು ಬೇಡ ಜಂಗಮ ಅಂತ ಬರೆಸ್ತಾ ಇದ್ದಾರೆ. ಇದು ಭಾಳ ಖಂಡನೀಯ. ಯಾವುದೇ ಒಂದು ಕಾನೂನು ಇರೋದ್ರಿಂದ ಅದಕ್ಕೆ ನಾವು ನಮ್ಮ ಸುಳ್ಳೋದು ಹೇಳ್ದಂಗೆ ಯಾರಾದರೂ ತಹಶೀಲ್ದಾರ್ ಅವರು ಬೇಡ ಜಂಗಮ ಅಂತ ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ರೆ ಅದನ್ನು ಫೈಂಡ್ ಔಟ್ ಮಾಡಿ ಅದನ್ನು ಪರಿಶೀಲಿಸಿ ಅವ್ರ ಎದುರೇ ಕಠಿಣ ಕ್ರಮ ತೊಗೋಬೇಕು. ಅವರಿಗೆ ಅವ್ರ ನೌಕರಿಯಿಂದ ಏನಪ್ಪ ಅಂತಂದ್ರೆ ಡಿಸ್ಮಿಸ್ ಮಾಡಬೇಕು. ಆವಾಗ ಮಾತ್ರ ಒಂದು ಗಟ್ಟಿಯಾದಂತಕ್ಕಂಥ ಒಂದು ಸಂದೇಶ ಇಡೀ ಕರ್ನಾಟಕ ರಾಜ್ಯ ತುಂಬ ಹೋಗ್ತಕ್ಕಂಥ ಮಾತನ್ನು ನಾವು ಸರ್ಕಾರಕ್ಕೆ ಒತ್ತಾಯಿಸ್ತೀವಿ. ಸುಳ್ಳು ಜಾತಿ ಮಾಡಿ ನಿಜವಾದ ಏನಪ್ಪ ಅಂದ್ರೆ ಅಸ್ಪೃಶ್ಯರಿಗೆ, ನಿಜವಾದ ತುಳಿತಕ್ಕೊಳಗಾದವರಿಗೆ, ನಿಜವಾದ ಜಾತಿಯಿಂದ ಅವಮಾನದವರಿಗೆ ನ್ಯಾಯ ಕೊಡಬೇಕೇ ಹೊರತು ಜಾತಿಯಿಂದ ಆಲ್ರೆಡಿ ಜಂಗಮರು ಭಾಳ ಮೇಲಿದ್ದಾರೆ. ಇಡೀ ಲಿಂಗಾಯತರ ಕಮ್ಯುನಿಟಿ ಸ್ವಾಮಿಗಳಿದ್ದಾರೆ. ಅವರು ಪೂಜೆ ಪುನಸ್ಕಾರ ಅವರಿಗೆಲ್ಲ ನಿಮ್ಗೆ ಗೊತ್ತಿದ್ದಂಗೆ ಕಾಲು ಬಿಡ್ತಾರೆ. ಜನ ಕಾಲು ಬಿಟ್ಟು ನಮಸ್ಕಾರ ಮಾಡ್ತಾರೆ. ಅವ್ರು ಏನಾದರೂ ತಮ್ಮ ಮನೇಲಿ ಕೆಲಸ ಇದ್ದರೆ, ಪೂಜಾ ಪುನಸ್ಕಾರ ಇದ್ದರೆ ಜಂಗಮೇ ಕರೆಸ್ತಾರೆ, ಜಂಗಮನಿಂದ ಮದುವೆ ಮಾಡಿಸ್ತಾರೆ. ಅಂದರೆ ಅವ್ರ ಪೂಜಾರಿಗಳು ಅಂಥ ಸ್ಥಾನದಲ್ಲಿರ್ತಕ್ಕಂಥವ್ರು ಬೇಡ ಜಂಗಮ ಆಗ್ತಾರೆ. ಅವರು ಇವ್ರು ಹೇಳ್ದಂಗೆ ಬೇಡ ಜಂಗಮರು ಯಾರು ಅಂದರೆ ಅವರು ಒಲೆ ಮಾದಿಗರ ಪೂಜಾರಿಗಳು. ಆವಾಗ 2005, 3,000 ವರ್ಷಗಳ ಹಿಂದೆ ನಮ್ಮ ವಲಯ ಮಾದಿಗರಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಯಾರೂ ಬರ್ತಿರ್ಲಿಲ್ಲ, ಜಾತಿ. ಅದಕ್ಕಾಗಿ ನಮ್ಮಲ್ಲೇ ಒಂದು ಗುಂಪಾಗಿ ಅವರೇ ಜಂಗಮರಾದರು. ಅವರೇ ಮದುವೆ ಮುಂಚೆ ಅವರು ಏನಾದ್ರು ಅವರು ಸತ್ತ ದನ ತಿಂತಾರೆ, ಅವರು ಏನಪ್ಪ ಸದ್ದನ ಎಳಿತಾರೆ. ಅವರು ಏನಪ್ಪ ಅಂದ್ರೆ ಬೇಡ್ಕೊಂಡು ನಮ್ಮ ಕಾಲನಿಗೆ ಬಂದು ಬೇಡ್ಕೊಂಡು ತಿಂತೀರ. ಆ ಕಾಲಕ್ಕೆ ಹೇಳ್ತೀನಿ, ಈಗಲ್ಲ, ಆ ಕಾಲದ್ದು. ಅಂಥ ಹಿನ್ನೆಲೆ ಬಂದಿರತಕ್ಕಂಥ ಬೇಡ ಜಂಗಮರ ಹೆಸರನ್ನು ದುರುಪಯೋಗ ಪಡಿಸ್ಕೊಂಡು ಇವತ್ತು ವೀರಶೈವ ಜಂಗಮರು ಏನಪ್ಪ ಅಂದ್ರೆ ನಾವೇ ಬೇಡ ಜಂಗಮ ಅಂತಕ್ಕಂಥ ಒಂದು ಕುತಂತ್ರ ಏನು ಮಾಡ್ತಾ ಇದ್ದಾರೆ, ಇದು ಭಾಳ ಖಂಡನೀಯ. ಇದರ ಬಗ್ಗೆ ನಮ್ಮ ದೊಡ್ಡ ಹೋರಾಟ ಇರುತ್ತದೆ. ಈಗ ನಾನು ಬೇಡ ಜಂಗಮರಲ್ಲಿ ಅಂದರೆ ಲಿಂಗಾಯತ ಜಂಗಮರಲ್ಲಿ ವಿನಂತಿ ಮಾಡ್ಕೊಳ್ಳೋದಂದರೆ ಇದು ತಮಗಿರ್ತಕ್ಕಂಥ ಸೌಲಭ್ಯ ಅಲ್ಲ. ಇದು ಇರೋದು ಅಸ್ಪೃಶ್ಯರಿಗೆ, ಜಾತಿಯಿಂದ ಅವಮಾನಿತ ಆದವರಿಗೆ, ಜಾತಿಯಿಂದ ತುಳಿತಕ್ಕೊಳಗಾದವರಿಗೆ ಈ ಸೌಲಭ್ಯ ಇರೋದು, ಈ ಒಳ ಮೀಸಲಾತಿ ಇರೋದು. ನೀವು ಅದನ್ನು ಬಂದು ನಮ್ಮಲ್ಲಿ ಕಬಳಿಸ್ತಾರೆ ಹೆಂಗಾಗತ್ತಾರೆ? ಅದಕ್ಕೊಂದು ಏನಾದರೂ ಇಷ್ಟಕ್ಕೂ ಮೀರಿ ಲಿಂಗಾಯತ ಜಂಗಮ ಏನಾದರೂ ನಾವು ಬೇಡ ಜಂಗಮ ಅಂತ ಬರೆಸಿದರೆ ಮುಂದೆ ಬರ್ತಂಥ ದಿನಗಳಲ್ಲಿ ನಾವು ದೊಡ್ಡ ಹೋರಾಟ ಮಾಡ್ತೀವಿ. ಅದಕ್ಕೆ ಏನು ಬೇಕು ಅದು ಇಡೀ ರಾಜ್ಯ ತುಂಬ ಏನಪ್ಪ ಹೋರಾಟ ಮಾಡಿ ಅದನ್ನು ಹೆಂಗೆ ಮಾಡಬೇಕು ಅಂತಕ್ಕಂಥ ವಿಚಾರ ಮುಂದಿನ ದಿನಗಳಲ್ಲಿ ಹೇಳ್ತೀವಿ ನಿಮಗೆ. ಬಟ್ ಸದ್ಯಕ್ಕಂತೂ ಸಮೀಕ್ಷೆಯಲ್ಲಿ ಲಿಂಗಾಯತ ಜಂಗಮರು ದಯಮಾಡಿ ಏನಂದ್ರೆ ನೀವು ತಪ್ಪು ಮಾಹಿತಿ ಕೊಟ್ಟು ನಾವೇ ಬೇಡ ಜಂಗಮರು ಅಂತ ಬರ್ಸೋದು ಇಂಥ ಒಂದು ದುಷ್ಟ ಕೆಲಸ ನೀವು ಮಾಡಬೇಡ್ರಿ ಅಂತಕ್ಕಂಥದ್ದು ಈ ಒಂದು ವೇದಿಕೆ ಮುಖಾಂತರ ತಾವು ಅವರಿಗೆಲ್ಲ ನಾವೇನಪ್ಪ ಅಂದ್ರೆ ಅಪೀಲ್ ಮಾಡ್ತೀವಿ. ಸರ್, ಈಗ ಬೇಡ ಜಂಗಮರು ಅಂತ ಬರೆಸ್ತಾ ಇದ್ದಾರಲ್ಲ, ಅವ್ರ ತಾತ, ಮುತ್ತಾತ, ಅಜ್ಜ, ಪಣಜ ಯಾರು ಅವರು
ಅವರು ಲಿಂಗಾಯತ ಜಂಗಮರಾಗಿದ್ದು ಒಮ್ಮೆ ನಮಗೆ ಬೇಡ ಜಂಗಮರಾಗಿ ಆಗ್ತಾರೆ. ನಮ್ಮ ಪ್ರಶ್ನೆ ಅದು. ಈಗ ನಾವು ಎಸಿ ಬರಿತೀವಿ, ನಮ್ಮ ಮುತ್ಯ ತಾತ ಎಲ್ಲರೂ ಕೂಡ ಎಸಿ ಇದ್ದೀವಿ, ನಾವು ಬರೆಸ್ತೀವಿ. ಅದು ಇದು ಸುಳ್ಳು ಜಾತಿ ಪತ್ರ ಇವ್ರು ತಗೊಂಡು ಮಾಡ್ತಕ್ಕಂಥದ್ದು ಬಹಳ ಖಂಡನೀಯ. ಇದು ನಾವು ಖಂಡಿಸ್ತಾ ಇದ್ದೀವಿ. ಇದು ಸಮೀಕ್ಷೆಯಲ್ಲಿ ಇದು ಆಗಬಾರ್ದು. ಕೆಲವೊಂದು ಕಡೆ ಒತ್ತಾಯಪೂರ್ವಕವಾಗಿ ಬರೆಸ್ತಾ ಇದ್ದಾರೆ. ಇದು ಬಹಳ ಖಂಡನೀಯ ಅಂತ ನಮಗೆ ವಿಚಾರ. ಆಯೋಗಕ್ಕೆ ಮನವಿ ಕೊಟ್ಟಿವಿ ಸರ್. ನಾಗಮೋಹನ್ ದಾಸ್ ಅವರಿಗೆ ಲೆಟರ್ ಕೊಟ್ಟಿದ್ದೀವಿ ಬೆಂಗಳೂರಿಗೆ ಹೋಗಿ. ಆದರೂ ಕೆಲವೊಂದು ಕಡೆ ಬರೆಸ್ತಾ ಇದ್ದಾರೆ. ಅದು ಸಕ್ಸಸ್ ಆಗೋದಿಲ್ಲ ಅಂತ ನನ್ನ ಭಾವನೆ. ಯಾಕಂದ್ರೆ ರಾಜ್ಯ ಮಟ್ಟಕ್ಕೆ ನಾವೆಲ್ಲರೂ ಕೂಡ ಯಾರು ಅಸ್ಪೃಶ್ಯರದಾರೋ, ಯಾರು ಶೋಷಿತ ವರ್ಗವರದಾರೋ, ನಿಜವಾಗಿ ಯಾರು ಎಸ್ ಸಿ ಅದಾರೋ ಅವರೆಲ್ಲರೂ ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ. ಅದು ಈ ಮೂಲಕ ನಾವು ಖಂಡಿಸ್ತಾ ಇದ್ದೀವಿ ಸರ್. ಅದು ಎಷ್ಟು ವಿಷಯ ಸೀರಿಯಸ್ ಇದೆ ಅಂದರೆ, ನಿನ್ನೆ ಹೊಸಪೇಟೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಈ ವಿಷಯ ಪ್ರಸ್ತಾಪ ಮಾಡಿದ್ದಾರೆ. ಅವರಿಗೆ ನಾವು ಅಭಿನಂದಿಸ್ತೀವಿ. ಇಂಥ ದೊಡ್ಡ ಸ್ಥಾನದಲ್ಲೂ ಕೂಡ ಒಬ್ಬ ಸಾಮಾನ್ಯ ಮನುಷ್ಯರ ಬಗ್ಗೆ ಕಳಕಳಿರ್ತಕ್ಕಂಥ ಒಬ್ಬ ನಾಯಕ ಇವತ್ತು ನಮ್ಮ ನಿಜ ಏನಿದೆ ಬೇಡ ಜಂಗಮರನ್ನ ಬಳಸಬಾರ್ದು ಅಂತ ಅವರು ಕೂಡ ಅಪೀಲ್ ಮಾಡಿದ್ದಾರೆ ನಿನ್ನೆ. ಹಾಗಾಗಿ ಅದಕ್ಕೆ ನಾವು ಸ್ವಾಗತಿಸ್ತೀವಿ. ಅವ್ರ ಹೇಳಿಕೆಗೆ ನಾವು ಸ್ವಾಗತಿಸ್ತೀವಿ. ಮತ್ತೇನಂದ್ರೆ ಆ ಬೇಡ ಜಂಗಮರು ಮಾತ್ರ ದಯಮಾಡಿ ಲಿಂಗಾಯತ ಜಂಗಮರು ಬೇಡ ಜಂಗಮ ಬರೆಸಬಾರ್ದು ಅಂತ ಕೂಡ ಅವರಲ್ಲಿ ನಾವು ಕಳಕಳಿಗೆ ಮನವಿ ಮಾಡ್ತೀವಿ. ವಲಯ ಜಾತಿ ಸಂಬಂಧಪಟ್ಟರು ಈ ಸಮೀಕ್ಷೆಯನ್ನು ಸಗಾರವಾಗಿ ಸಲೀಸಾಗಿ ಮಾಡಿರಿ ಅಂತಕ್ಕಂಥ ಅಪೀಲ್ ಈ ವೇದಿಕೆ ಮುಖಾಂತರ. ಇಲ್ಲ, ಈಗಾಗಲೇ ಮಾಡಿದ್ದೀವಿ ಸರ್. ನಾವು ಇಲ್ಲಿ ಬಿಜಾಪುರ ಸ್ವಲ್ಪ ಲೇಟ್ ಆಯಿತು. ಈಗಾಗಲೇ ನಾವು ಬೆಂಗಳೂರು ಲೆವೆಲ್ಗೆ ಒಂದು ಕಾನ್ಫರೆನ್ಸ್ ಮಾಡಿದ್ವಿ, ಗುಲ್ಬರ್ಗ ಮಾಡಿದ್ದೀವಿ, ಬೆಳ್ಳಾರಿ ಆಗಿದೆ. ಇಲ್ಲಿ ನೀವು ಹೇಳ್ದಂಗೆ ವಿಸ್ತರಣೆ ಆದಮೇಲೆ ಚಾನ್ಸ್ ತೊಗೊಂಡಿವಿ. 17ಕ್ಕೆ ಮುಗೀತು ಅಂದ್ಕೊಂಡಿದ್ವಿ. ಅವ್ರು ಮತ್ತೆ ಅದನ್ನು ಸಮೀಕ್ಷೆ ವಿಸ್ತರಣೆ ಮಾಡಿದ್ದಾರೆ. 25ವರೆಗೂ ಚಾನ್ಸ್ ಇದೆ. ಇನ್ನೊಂದು 4 ದಿನ 5 ದಿನ ಚಾನ್ಸ್. ಇವತ್ತು 21, ಇನ್ನೊಂದು 4-5 ದಿನ ಚಾನ್ಸ್ ಇದೆ. ನೀವು ಪತ್ರಿಕೆ ಮುಖಾಂತರ ದಯಮಾಡಿ ಎಲ್ಲರಿಗೂ ಈ ಒಂದು ಮನವರಿಕೆ ಸ್ವಲ್ಪ ಬರೆದು ಇದೊಂದು ಸಮಾಜ ಕಳಕಳಿಯ ವಿನಂತಿ ತಮ್ಮಲ್ಲಿ ಹೇಳ್ತೀವಿ. ಯಾಕಂದರೆ ಇದು ಮತ್ತೆ ಸಮೀಕ್ಷೆ ಮಾಡೋಕ್ಕಾಗಲ್ಲ. ದೊಡ್ಡ ಕೆಲಸ ಪ್ರತಿಯೊಂದು ಮನೆಗೆ ಆಗಬೇಕು ಅಂತಕ್ಕಂಥ ಅಪೀಲನ್ನು ಮಾಡ್ತೀವಿ. ಪತ್ರಿಕಾ ಮಾಧ್ಯಮದವರೇ ಹಾಗೂ ಟಿ ವಿ ಮಾಧ್ಯಮದವರೇ, ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರ್ತಕ್ಕಂಥ ಕರ್ನಾಟಕ ರಾಜ್ಯ ಬಲಗೈ ವಲಯ ಸಂಬಂಧಿತ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ಕಲಬುರಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರ್ತಕ್ಕಂಥ ಮಾನ್ಯ ಎಚ್.ಎಸ್. ಶಂಕರ್ ರವರು ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಇನ್ನೋರ್ವ ಬಿ.ಸಿ. ವಾಲಿ ಖಜಾಂಚಿಯವರು ಹೋರಾಟ ಸಮಿತಿ ಕಲಬುರಗಿಯವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಇನ್ನೋರ್ವ ಹಿರಿಯರು ಹಾಗೂ ಸಾಹಿತಿಗಳು ಆಗಿರತಕ್ಕಂಥ ಎಸ್.ಪಿ. ಸುಳಸ್ ಸಾಹೇಬರನ್ನು ಪತ್ರಿಕಾಗೋಷ್ಠಿಯಲ್ಲಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕರ್ನಾಟಕ ರಾಜ್ಯ ಬಲಗೈ ವಲಯ ಸಂಬಂಧಿತ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ಕಲಬುರಗಿ ಈ ಸಮಿತಿಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಜಿಲ್ಲಾ ಸಂಚಾಲಕರಾದಂಥ ಸಿದ್ದು ರಾಯಣ್ಣವರವರೇ ಹಾಗೂ ವಿದ್ಯಾರ್ಥಿ ಒಕ್ಕೂಟದ ಸಂಚಾಲಕರಾದಂಥ ವೈ.ಸಿ. ಮಯೂರ್ ಅವರೇ ಹಾಗೂ ಇನ್ನುಳಿದ ಎಲ್ಲ ಈ ವಲಯ ಸಂಬಂಧಿತ ಎಲ್ಲ ಪದಾಧಿಕಾರಿಗಳೇ ಹಾಗೂ ಕಾರ್ಯಕರ್ತರೇ, ಇಷ್ಟು ಹೇಳಿ ಈ ಮುಂದಿನ ಒಂದು ಗೋಷ್ಠಿಗೆ ಎಚ್.ಎಸ್. ಶಂಕರ್ ರವರು ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುವರು. ಕರ್ನಾಟಕ ರಾಜ್ಯದ ಈ ತಮಗಾಗಲೇ ಗೊತ್ತಿರತಕ್ಕಂಥ ವಿಷಯ ಏನಂದರೆ, ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿಯ ಬಗ್ಗೆ ಸರ್ಕಾರ ಒಂದು ಆದೇಶ ಹೊರಡಿಸಿದೆ. ಆ ಆದೇಶ ಅನ್ವಯ ಸಮೀಕ್ಷೆ ಕೂಡ ನಡೆದಿದೆ. ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶದ 1/8/2024 ಒಂದು ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕ ಒಂದು ಏನಂದರೆ ತೀರ್ಪು ನೀಡಿತು. ಆ ತೀರ್ಪಿನ ಅನ್ವಯ ರಾಜ್ಯ ಸರ್ಕಾರ ಕೂಡ ಒಳ ಮೀಸಲಾತಿ ಕೊಡಬೇಕು, ಒಳ ಮೀಸಲಾತಿರ್ತಕ್ಕಂಥ ಸಮಾನತೆಯಿಂದ ಇರಬೇಕು, ಎಲ್ರಿಗೂ ಸಮಾನ ಅವಕಾಶ ಸಿಗಬೇಕು, ಎಲ್ರಿಗೂ ಅವಕಾಶ ಬರಬೇಕು, ಎಲ್ಲ ಜಾತಿ ಸಣ್ಣ ಪುಟ್ಟ ಜಾತಿಗಳು ಕೂಡ ಅವರವರ ಸಂಖ್ಯೆ ಅನ್ನೋದಕ್ಕೆ ಅನುಗುಣವಾಗಿ ಅವಕಾಶ ಕೊಡಬೇಕು ಅಂತ ಒಂದು ದೃಷ್ಟಿಯಿಂದ ಮಾನ್ಯ ಸಿದ್ದರಾಮಯ್ಯವರ ಸರ್ಕಾರ ಒಂದು ಜಸ್ಟಿಸ್ ಎಚ್.ಎನ್. ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಏಕಸದಸ್ಯ ಆಯೋಗವನ್ನು ರಚನೆ ಮಾಡಿದೆ. ಅದು ತಮಗೆಲ್ಲ ಗೊತ್ತಿದ್ದ ವಿಷಯ. ಆ ಆಯೋಗ ಏನಂದರೆ ಜಾತಿ ಸಮೀಕ್ಷೆ ಮಾಡಬೇಕು. ಯಾವ ಜಾತಿ ವಲಯ ಮಾದಿಗ ಇನ್ನಿತರ 101 ಏನು ಪಟ್ಟಿಯಲ್ಲಿದೆ ಕಾಸ್ಟು, ಆ ಜಾತಿಗಳನ್ನು ಮಾಡಬೇಕು ಅಂಥೇಳಿ ಸಮೀಕ್ಷೆ 5/5/2025 ಸ್ಟಾರ್ಟ್ ಆಗಿ 17ವರೆಗೂ ಮಾಡಿದರು. ಆದರೆ 17ವರೆಗೂ ಅದು ಸಮೀಕ್ಷೆ ಮುಗಿಲಿಲ್ಲ. ಮತ್ತೆ ಅದನ್ನು ವಿಸ್ತರಣೆ ಮಾಡಿದ್ದಾರೆ. 19ರಿಂದ 20
5ರವರೆಗೆ ಆ ಸಮೀಕ್ಷೆಯಲ್ಲಿ ಎಲ್ಲ ಜಾತಿಯ ಅಂದರೆ ನಮ್ಮ ವಲಯ ಸಂಬಂಧಿತ ಜಾತಿಯ ಬಾಂಧವರು ಸಕ್ರಿಯವಾಗಿ ಪಾಲ್ಗೊಂಡು ತಮ್ಮ ಜಾತಿಯನ್ನು ಯಾವುದೇ ದ್ವಂದ್ವ ಇಲ್ಲದೇ ಯಾವುದೇ ಹಿಂಜರಿಕೆ ಇಲ್ಲದೇ ವಲಯರಂತ ಬರೆಸಬೇಕು ಅಂತಕ್ಕಂಥ ಒಂದು ಈ ವಲಯ ಜಾತಿ ಸಂಬಂಧಿತ ಹೋರಾಟ ಸಮಿತಿಯಿಂದ ನಾವು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಮಾಡ್ತಾಯಿದ್ದೀವಿ. ಈಗ ಮೊದಲನೇ ಹಂತದ್ದು ಸಮೀಕ್ಷೆ ಮಾಡಿದರು, ನಡೀತಾ ಇದೆ, ಇನ್ನು 25ರವರೆಗೆ ನಡೀತಾ ಇದೆ. ಮನೆಗೆ ಬಂದು ಸಮೀಕ್ಷೆದಾರರ ಮನೆಗೆ ಬಂದು ತಮ್ಮ ಜಾತಿ ಯಾವುದು ಅಂತ ನಮೂದಿಸ್ಕೊಂಡು ಹೋಗ್ತಾರೆ. ಅವರು ಮನೆಗೆ ಬಂದಾಗ ಒಂದು ಆಯೋಗ ಒಂದು ಆ್ಯಪ್ ಡೆವಲಪ್ ಮಾಡಿದೆ. ಆ ಆ್ಯಪಲ್ಲಿ ಸ್ವಲ್ಪ ತಾಂತ್ರಿಕವಾಗಿ ಸಮಸ್ಯೆಗಳಿವೆ. ಅದು ಸರ್ಕಾರ ಗಮನ ತರಬೇಕು, ಬೇಗ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾಕಂದರೆ ಎಷ್ಟೋ ಟೀಚರು ಇನ್ಯುಮರೇಷನ್ ಬರ್ತಾರೆ, ಅಂದರೆ ಈ ಸಮೀಕ್ಷೆಗೆ ಬಂದಾಗ ಅದು ನಮ್ಮದು ಆ್ಯಪ್ ಓಪನ್ ಆಗೋದಿಲ್ಲ, ಸರ್ವರ್ ಸರಿ ಇಲ್ಲ, ಅಥವಾ ನಾವು ಯಾವ ಡಾಟಾ ಫೀಡ್ ಮಾಡಿರೋದು ಡಾಟಾ ಸೇವ್ ಆಗ್ತಾಯಿಲ್ಲ, ಇಂಥವೆಲ್ಲ ಸಮಸ್ಯೆ ಇದೆ. ಆ ಸಮಸ್ಯೆಯನ್ನು ಸರ್ಕಾರ ಆಯೋಗ ಬೇಗ ಅದನ್ನು ಸರಿಪಡಿಸಿ 25/5/2025ರವರೆಗೆ ಆ ಸಮೀಕ್ಷೆಯನ್ನು ಮುಗಿಸಲೇಬೇಕು ಅಂತಕ್ಕಂಥದ್ದು ಒತ್ತಾಯ ನಮ್ಮದಿದೆ. ಈಗ ಎರಡನೇ ಹಂತದಲ್ಲಿ 25 ಆದಮೇಲೆ ಮತಗಟ್ಟೆಯಲ್ಲಿ ಕೂಡ್ತಾರೆ. ಆಯಾ ಮತಗಟ್ಟೆಯಲ್ಲಿ ಯಾರ್ಯಾರು ಬಿಟ್ಟು ಹೋಗಿದ್ದಾರೆ ಅಂಥವ್ರು ಮತಗಟ್ಟೆಯಲ್ಲಿ ಕೂಡ ಹೋಗ್ಬೋದು, ಹೋಗಿ ತಮ್ಮ ಜಾತಿಯನ್ನು ನಮೂದಿಸ್ಬೋದು ಸಮೀಕ್ಷೆಯಲ್ಲಿ. ಅದು 26/5/2025ರಿಂದ 28/5/2ವರೆಗೆ ಮತಗಟ್ಟೆಗಳಲ್ಲಿ ಕೂಡ ಈ ಸಮೀಕ್ಷೆ ನಡೀತದೆ. ಯಾರ್ಯಾರು ಬಿಟ್ಟು ಹೋಗಿದ್ದಾರೆ, SC ಪಟ್ಟಿರ್ತಕ್ಕಂಥ ತಮ್ಮ ಮನೆಗೆ ಯಾರು ಬಂದಿಲ್ಲ ಅಥವಾ ಅವರು ಬರ್ಸೋಕ್ಕಾಗಿಲ್ಲ ಏನೋ ಕಾರಣ ಅಂತಕ್ಕಂಥವ್ರು ಆ ಮತಗಟ್ಟೆಯಲ್ಲಿ ಕೂಡ ಹೋಗಿ ಅಲ್ಲೊಂದು ಸಮೀಕ್ಷೆ ಮಾಡ್ತಾರೆ, ಅಲ್ಲೂ ಕೂಡ ಮಾಡ್ಬೋದು. ಈಗ ಮೂರನೇ ಹಂತ ಏನಪ್ಪ ಅಂದರೆ 19 ಆಲ್ರೆಡಿ ಸ್ಟಾರ್ಟ್ ಆಗಿದೆ. 19/5/2025ರಿಂದ 28/5/2025ವರೆಗೂ ಆನ್ಲೈನ್ ಯಾರಿಗೆ ಸಮೀಕ್ಷೆಗೆ ಹೋಗೋಕ್ಕಾಗಲ್ಲ ಅಥವಾ ಅವ್ರು ಇಲ್ಲ ಅಂತ ಒಂದು ಲಿಂಕ್ ಕೊಟ್ಟಿದ್ದಾರೆ. ಆ ಲಿಂಕ್ ಮೂಲಕ ಏನಂತಂದರೆ ಅವರು ಆನ್ಲೈನ್ ಕೂಡ ಸಬ್ಮಿಟ್ ಮಾಡ್ಬೋದು. ಅದಕ್ಕೆ ಕೆಲವೇ ಆದಂಥ ಷರತ್ತುಗಳಿವೆ. ಅಲ್ಲಿ RD ನಂಬರ್ ಅಂತ ಸೆಟ್ಲ್ ಕಾಸ್ಟ್ ಸರ್ಟಿಫಿಕೇಟ್ ಕೊಡುವಾಗ ತಹಸೀಲ್ದಾರ್ ಒಂದು RD ನಂಬರ್ ಅಂತ ಕೊಡ್ತಾರೆ ಸರ್ಟಿಫಿಕೇಟಿಗೆ. ಆ RD ನಂಬರ್ ಕಂಪಲ್ಸರಿ ಮಾಡಲೇಬೇಕು. ವಿತೌಟ್ ಸರ್ಟಿಫಿಕೇಟ್ ಏನಪ್ಪ ಅಂತಂದ್ರೆ ಅದು ಮಾಡೋಕ್ಕಾಗಲ್ಲ. ಆನ್ಲೈನಲ್ಲಿ ಸ್ವಲ್ಪ ತೊಂದರೆ ಇದೆ, ಅದು ಸರ್ಕಾರ ನೋಡ್ಕೊಳ್ತದೆ. ಈಗ ನಮ್ಮ ಉದ್ದೇಶ ಏನಂದರೆ ಪರಿಶಿಷ್ಟ ಜಾತಿಗಳಲ್ಲಿ 101 ಜಾತಿಗಳಿವೆ. ಪರಿಶಿಷ್ಟ ಜಾತಿ ಅನ್ನೋದು ಅದೊಂದು ಕಾಸ್ಟ್ ಅಲ್ಲ, ಅದೊಂದು ಪಟ್ಟಿ, ಶೆಡ್ಯೂಲ್. ಅದರಲ್ಲಿ ಬರ್ತಕ್ಕಂಥ ಎಲ್ಲ ಜಾತಿಯವರು ಆಯಾ ಜನಸಂಖ್ಯೆನುಗುಣವಾಗಿ ಏನಪ್ಪ ಅಂತಂದರೆ ಅವರು ತಮ್ಮ ಹೆಸರನ್ನು ಬರೆಸಬೇಕು. ಆಮೇಲೆ ಆಯೋಗ ಆ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿಯನ್ನು ಒಳ ಮೀಸಲಾತಿಯನ್ನು ವಿಸ್ತರಣೆ ಮಾಡ್ತಾರೆ. ಈಗ ನಮ್ಮ ಕೆಲಸ ಏನಂದರೆ, ನಮ್ಮ ಸಂಘಟನೆ ಮಾಡೋದ ಕೆಲಸ ಏನಂದರೆ, ಉಪಜಾತಿಗಳನ್ನು ವರ್ಗೀಕರಣ ಮಾಡುವಾಗ ತಮ್ಮ ಮೂಲ ಜಾತಿ ಏನಿದೆ ಸಬ್ ಕ್ಯಾಸ್ಟ್ ಅಂತೀವಲ್ಲ ಅದು ಬರೆಸಲೇಬೇಕು. ಅದು ಬರೆಸ್ತಕ್ಕಂಥ ಕೆಲಸ ನಿಮ್ಮೆಲ್ಲರ ತಮ್ಮ ಸಹಾಯ ನಮ್ಗೆ ಬೇಕು. ಯಾಕಂದರೆ ನಾವು ಎಲ್ರಿಗೂ ರೀಚ್ ಆಗ್ತಾಯಿಲ್ಲ. ಎಷ್ಟು ಸಾಧ್ಯನೋ ಸೋಷಿಯಲ್ ಮೀಡಿಯಾನೋ ನಮ್ಮ ಜೊತೆಯವರು ಗೆಳೆಯರು ಫ್ರೆಂಡ್ಸು ವಾಟ್ಸಪ್ಪು ಅಂತೆಲ್ಲ ಪ್ರಯತ್ನ ಮಾಡ್ತಾಯಿದ್ದೀವಿ. ಆದರೂ ಪತ್ರಿಕೆ ಮಾಧ್ಯಮದವ್ರದ್ದು ಬಹಳ ಮುಖ್ಯ ನಮಗೆ. ಇದನ್ನು ಇಡೀ ಜನಸಂಖ್ಯೆಗೆ, ಪರಿಶಿಷ್ಟ ಜಾತಿ ಜನಸಂಖ್ಯೆ ಅವ್ರು ಯಾವುದೇ ಜಾತಿಯವರು ಇರ್ಬೋದು, ಅವ್ರೇನಂದರೆ ನಿರ್ಭಯವಾಗಿ ಒಬ್ಬರೂ ಬಿಟ್ಟು ಹೋದಂಗೆ ಈ ಸಮೀಕ್ಷೆಯಲ್ಲಿ ಪಾಲ್ಗೊಂಡು ತಮ್ಮ ಹೆಸರನ್ನು ನೋಂದಾಯಿಸಬೇಕು, ತಮ್ಮ ಜಾತಿಯನ್ನು ನೋಂದಾಯಿಸಬೇಕಂತಕ್ಕಂಥ ನಮ್ಮ ಬೇಡಿಕೆ. ಈ ಬೇಡಿಕೆಯನ್ನು ತಾವು ಪ್ರತಿ ಜಿಲ್ಲೆ, ತಾಲೂಕು, ಹೋಬಳಿ, ಪಂಚಾಯತ್ ವಾರ್ಡ್ಗಳಲ್ಲಿ ಕಾರ್ಯಕರ್ತರು ಏನಪ್ಪ ಅಂದ್ರೆ ಇದನ್ನು ಶ್ರಮವಹಿಸಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಅಪೀಲ್ ಕೂಡ ನಮ್ಮ ಕಾರ್ಯಕರ್ತರಿಗೆ ನಾವು ಈ ತಮ್ಮ ಪತ್ರಿಕೆ ಮೂಲಕ ವಿನಂತಿಸಿಕೊಳ್ತೇನೆ. ಎರಡನೇದಾಗಿ ಏನಂದರೆ, ಈಗ ನಮ್ಮ ಬಲಗೈ ಅಂದರೆ ವಲಯ ಜಾತಿ ಸಂಬಂಧತಕ್ಕಂಥ ಟೋಟಲ್ 29 ಸಬ್ ಕಾಸ್ಟ್ ಇದೆ. ಅವರು ಕೂಡ ತಮ್ಮ ಜಾತಿ ಏನಿದೆ ಅದನ್ನು ಬರೆಸಬೇಕು. ಇಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ 44.2 ಅಂದರೆ ಹೊಲೆಯರ್ ಅಂತಕ್ಕಂಥ ಒಂದೇ ಅಂದರೆ ಐಡೆಂಟಿಫೈ ಮಾಡ್ತಾರೆ, ಕೋಡಲ್ಲಿ ಐಡೆಂಟಿಫೈ ಮಾಡ್ತಾರೆ. ಇಲ್ಲಿ ಬಿಜಾಪುರ ಜಿಲ್ಲೆ ಬಾಗಲಕೋಟು ಮತ್ತು ಬೆಳಗಾವಿ ಈ ಜಿಲ್ಲೆಗಳೇನಂತಂದ್ರೆ ಜನರು ತಮ್ಮದು ಜಾತಿ, ಮೂಲ ಜಾತಿ ಯಾವುದಿದೆ ಸಬ್ ಕ್ಯಾಸ್ಟ್ ಅಂತೀವಿ ನಾವು, ಅದನ್ನು ನಿರ್ಭಯವಾಗಿ ಬರೆಸಬೇಕು. 44ರಲ್ಲಿ ಬರ್ತಕ್ಕಂಥ 1, 2, 3, 4, 5. ನಮ್ಮ ಕಡೆ ಗುಲ್ಬರ್ಗ ಕಡೆ ಬಂದರೆ 44.03 ಬರ್ತದೆ ಹೊಲೆಯರ್ ಅಂತಾರೆ, ನಾವು ಹೊಲೆಯ ಅಂತೀವಿ ನಾವು. ಇಲ್ಲಿ ಬಂದಾಗ ಎಲ್ಲ ಒಂದೇ ಸೇಮು ಅಂತಕ್ಕಂಥ ಭಾಷೆ, ಆಯಾ ಪ್ರಾದೇಶಿಕವಾಗಿ ಭಾಷೆ ಚೇಂಜ್ ಆಗ್ತದೆ ಅಷ್ಟೇ. ಮೂಲ 44 ನಥಿಂಗ್ ಬಿಟ್ಟು ಹೊಲೆಯ 44 ನಿಮ್ಮ ಪ್ರಸಿದ್ಧರ್ತಕ್ಕಂಥ ಜಾತಿಗಳನ್ನು ಬರೆಸ್ರಿ ಅಂತಕ್ಕಂಥದ್ದು ಅಪೀಲು ಈ ಪತ್ರಿಕೆ ಮಾಧ್ಯಮ ಮುಖಾಂತರಪ್ಪ ಅಂತಂದ್ರೆ ನಾವು ನಮ್ಮ ಸಮಾಜದ ಎಲ್ಲ ಸಮಾಜದ SC ಸಮಾಜದ ಯಾವುದೇ ಜಾತಿಯವರಿರಲಿ, ಅವರು ಯಾರೇ
ಬಿಟ್ಟು ಹೋದಂಗೆ, ಯಾರಿಗೂ ಅನ್ಯಾಯ ಆಗದಂಗೆ ಎಲ್ಲರಿಗೂ ಏನಪ್ಪ ಅಂದ್ರೆ ವೈಜ್ಞಾನಿಕವಾಗಿ ಮೀಸಲಾತಿ ಸಿಗಬೇಕಂತಕ್ಕಂಥದ್ದೇ ಈ ಒಳ ಮೀಸಲಾತಿಯ ಉದ್ದೇಶ ಇರೋದ್ರಿಂದ ಎಲ್ಲ ಜಾತಿಯ ಅಂದರೆ ಶೆಡ್ಯೂಲ್ 101 ಜಾತಿಯ ಯಾವುದೇ ಶೆಡ್ಯೂಲ್ ಇರಲಿ, ಅವರು ಈ ಸಮೀಕ್ಷೆಯಲ್ಲಿ ಸ್ವಇಚ್ಛೆಯಿಂದ ಪಾಲ್ಗೊಂಡು ಅವರು ತಮ್ಮ ಹೆಸರನ್ನು ನೋಂದಾಯಿಸಿ ಜಾತಿ ನೋಂದಾಯಿಸ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥದ್ದನ್ನು ನಮ್ಮ ಈ ಒಂದು ಇದಿದೆ ಅನ್ನೋ ಅಪೀಲ್ ಇದೆ. ಹಾಗಾಗಿ ಇಲ್ಲಿ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ನಮ್ಮ ಈ ಬಿಜಾಪುರ, ಗುಲ್ಬರ್ಗ, ಬೆಳಗಾವಿ, ಬಾಗಲಕೋಟು, ಹುಬ್ಳಿ ಇರತಕ್ಕಂಥ ವಲಯ ಆಗಿರ್ಬೋದು, ಚಲವಾದಿ ಆಗಿರ್ಬೋದು, ಮಹಾರ್ ಆಗಿರ್ಬೋದು, ಮಾಲ ಆಗಿರ್ಬೋದು, ಮತ್ತು ಇಂಥವರೆಲ್ಲ ಏನಪ್ಪ ಅಂತಂದ್ರೆ ತಾವು ತಪ್ಪದೇ ಬಿಜಾಪುರ, ಬಾಗಲಕೋಟಲ್ಲಿ ಬರ್ತಕ್ಕಂಥ ಎಲ್ಲ ಜನಸಂಖ್ಯೆ ಬಾಂಧವರಿಗೆ ನನ್ನ ಏನಪ್ಪ ಅಂದ್ರೆ ಕಳಕಳಿಯ ವಿನಂತಿ, ತಾವು ಈ ಸಮೀಕ್ಷೆಯಲ್ಲಿ ಪಾಲ್ಗೊಂಡು ಸಮೀಕ್ಷೆಯಲ್ಲಿ ಭಾಳ ಅರ್ಥಪೂರ್ಣವಾಗಿ ಸರ್ಕಾರ ಭಾಳ ಕಷ್ಟಪಟ್ಟು ಮಾಡ್ತಾ ಇದೆ. ಆ ಸಮೀಕ್ಷೆಯಲ್ಲಿ ಅರ್ಥಪೂರ್ಣವಾಗಿರಬೇಕು ಮತ್ತು ಅದನ್ನು ವೈಜ್ಞಾನಿಕ ಇರಬೇಕಂತಕ್ಕಂಥ ನಮ್ಮ ಒಂದು ನಿಲುವಿಗೆ ಸರ್ಕಾರ ಸ್ಪಂದಿಸಿ ಇವತ್ತೇನಾದರೂ ಒಂದು ಸಮೀಕ್ಷೆ ನಡೀತಾ ಇದೆ. ಆ ಸಮೀಕ್ಷೆಯಲ್ಲಿ ತಾವೆಲ್ಲ ಪಾಲ್ಗೊಳ್ಬೇಕು. ಮನೆಗೆ ಬರ್ತಕ್ಕಂಥ ಟೀಚರ್ಸ್ ಏನು ಬರ್ತಾರೆ, ಇನ್ಯುಮಿನೇಟರ್ಸ್ ಏನು ಅಂತೀವಿ, ಅವ್ರಿಗೆ ಗಣತಿದಾರ ಅಂತೀವಿ. ಅವ್ರು ಬಂದಾಗ ಅವರಿಗೆ ನೀವು ಸಹಕಾರ ಮಾಡಬೇಕು, ಎಲ್ಲ ರೀತಿಯ ಸಹಕಾರ ಮಾಡಬೇಕು. ಅವ್ರಿಗೆ ಯಾವುದೇ ಅವ್ರೇನು ಕೇಳ್ತಾರೆ 1, 2, 3, 40 ಪಾಯಿಂಟ್ಸ್ ಇದೆ. ಆ ಯಾವ ಪಾಯಿಂಟ್ಸ್ಗಳಿಗೂ ತಾವು ಶಾಂತಿಯಿಂದ ಮತ್ತು ಸಂಯಮದಿಂದ ಅವರಿಗೆ ಏನು ದಾಖಲೆ ಒದಗಿಸಬೇಕು ಮತ್ತು ನಿರಂತರವಾಗಿ ಈ ಒಂದು ಸಮೀಕ್ಷೆಯಲ್ಲಿ ತಾವೆಲ್ಲರೂ ಪಾಲ್ಗೊಂಡು ಈ ಸಮೀಕ್ಷೆಯನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ. जुड़े रहिएगा आपके अपने चैनल बीजापुर समय के साथ।